ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ರೀಡಿಂಗ್ ಜನರಲ್, ಕಲೆಕ್ಟಿವ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆಗ ನಿಮ್ಮ ಜೊತೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಯಾವುದ್ರ ಬಗ್ಗೆ ಅಂತ ಅಂದರೆ ನಿಮ್ಮ ರಿಲೇಷನ್ಶಿಪ್ ಆರ್ ಕರಿಯರ್, ಇದ್ರ ಬಗ್ಗೆ ಎಲ್ಲ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಗೈಡೆನ್ಸ್ ಇದೆ, ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಹಾಗೆ ತುಂಬ ಜನ ವಿಡಿಯೋಸ್ ನೋಡ್ತಾ ಇರ್ತೀರ, ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಆ್ಯಂಡ್ ನಿಮಗೆ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನು ನೀವು ತಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ನಿಮಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ, ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ನೀವು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಕಾಲ್ ಸೆಷನ್ ಆರ್ ವಾಯ್ಸ್ ನೋಟ್ ರೀಡಿಂಗ್ಸನ್ನು ನೀವು ಬುಕ್ ಮಾಡ್ಕೋಬೋದು. ಆ್ಯಂಡ್ ಪೇಯ್ಡ್ ರೀಡಿಂಗ್ಸ್ ಇರುತ್ತೆ, ಫ್ರೀ ರೀಡಿಂಗ್ಸ್ ಇರೋದಿಲ್ಲ. ಕ್ರಿಸ್ಟಲ್ಸ್ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ, ಸೊ ಕ್ರಿಸ್ಟಲ್ಸ್ ನೀವು ಪರ್ಸ್ನಲೈಸೇಷನ್ ಮಾಡಿಸ್ಕೊಬೋದು. ಸೊ ನಿಮಗೆ ಯಾವ ಸಿಚುವೇಶನ್ಗೆ ಬೇಕು ಅದಕ್ಕೆ ನೀವು ಪರ್ಸ್ನಲೈಸೇಷನನ್ನು ಮಾಡಿಸ್ಕೊಬೋದು. ಆ್ಯಂಡ್ ಕ್ರಿಸ್ಟಲ್ಸ್ ಎಲ್ಲವೂ ಸಹ ಎನರ್ಜೈಸ್ಡ್ ಇರುತ್ತೆ. ಆ್ಯಂಡ್ ಆಲ್ಸೋ ಕೋರ್ಸಸ್ ಅವೈಲಬಲ್ ಇದೆ, ಸರ್ವಿಸಸ್ ಅವೈಲಬಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ನಾನು ಡೀಟೇಲ್ಡಾಗಿ ಕೊಟ್ಟಿದ್ದೀನಿ ಯಾವ್ಯಾವ ಕೋರ್ಸ್ ಅವೈಲಬಲ್ ಇದೆ ಅಂತ, ಸೊ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ವಾಟ್ಸಪ್ ಚಾನಲ್ ಲಿಂಕ್ ಏನಕ್ಕೆ ಅಂತ ಅಂದರೆ, ಸೊ ಕೆಲವೊಂದು ರೆಮಿಡೀಸ್, ಸ್ಪಿರಿಚುವಲ್ ರೆಮಿಡೀಸ್ ಇರ್ಬೋದು, ಸ್ಪೆಷಲಿ ಫಾರ್ ಯಾವ್ಯಾವ ವಿಚಾರಕ್ಕೆ ಅಂದ್ಬಿಟ್ಟು ನಾನು ಕೆಲವೊಂದು ರೆಮಿಡೀಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಆಲ್ಸೋ ವರ್ಕ್ಶಾಪ್ಸ್ ಆರ್ ಎನಿ ಆಫರ್ಸ್ ಇದ್ದರೂ ಸಹ ಆ ಒಂದು ಚಾನಲಲ್ಲಿ ನಿಮಗೆ ಬೇಗ ಸಿಗುತ್ತೆ. ಸೊ ವಾಟ್ಸಪ್ ಚಾನಲ್ ನೀವು ಜಾಯ್ನ್ ಆಗ್ಬೋದು. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ಅದಕ್ಕೆ ಮುಂಚೆ ಕಾರ್ಡ್ಸ್ ಜೊತೆ ನೀವು ಕನೆಕ್ಟ್ ಆಗಿ, ಸೊ 1-2 ಮಿನಿಟ್ಸ್ ಪಾಸ್ ತಗೊಂಡು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಕಾರ್ಡ್ಸ್ ಜೊತೆ ನೀವು ಕನೆಕ್ಟ್ ಆಗ್ಬೋದು. ಸೊ ಲೆಟ್ಸ್ ಚೆಕ್ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಇದೆ, ಯಾವ ಗೈಡೆನ್ಸ್ ಇದೆ ಅಂತ. ಡೆತ್ ಕಾರ್ಡ್ ಬರ್ತಾ ಇದೆ. ಮೇ ಬಿ ಕೆಲವೊಂದು ಪ್ರಾಬ್ಲಮ್ಸ್ ಆರ್ ಇಶ್ಯೂಸಲ್ಲಿ ಸಿಗಾಕೊಂಡಿರ್ಬೋದು. ಇಟ್ ಮೇ ಬಿ ರಿಲೇಷನ್ಶಿಪ್ ಇಶ್ಯೂ ಆರ್ ನಿಮ್ಮ ಕರಿಯರಲ್ಲಿ ಗ್ರೋತ್ ಆಗ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆ. ಓಕೆ, ಸೊ ಡೆತ್ ಕಾರ್ಡ್ ಆ್ಯಂಡ್ 10 ಆಫ್ ಸ್ವಾರ್ಡ್ಸ್ ಎರಡೂ ಸಹ ಇಲ್ಲಿ ಇದೆ. ಸೊ ಐ ಕ್ಯಾನ್ ಸೇ ಏನು ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದ್ದೀರಾ ಇನ್ ರಿಲೇಷನ್ಶಿಪ್ಸ್ ಆಗಿರ್ಬೋದು ಆರ್ ಕರಿಯರಲ್ಲಿ ಆಗಿರ್ಬೋದು, ಆ ಒಂದು ಪ್ರಾಬ್ಲಮ್ಸ್ ಎಂಡ್ ಆಗೋದಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದು. ಕ್ವೀನ್ ಆಫ್ ಪೆಂಟಕಲ್ಸ್. ಸೊ ನೀವೇನಾದರೂ ವುಮನ್ ವಿಡಿಯೋ ನೋಡ್ತಾ ಇದ್ದರೆ ಬಿ ಬೋಲ್ಡ್, ನಿಮ್ಮ ಕ್ರಿಯೇಟಿವಿಟಿನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಮ ಕ್ರಿಯೇಟಿವಿಟಿನ ನೀವೆಲ್ಲೋ ಒಂದು ಕಡೆ ಹೈಡ್ ಮಾಡ್ತಾ ಇರ್ಬೋದು. ಇನ್ ಕರಿಯರ್ ವಿಚಾರದಲ್ಲೂ ಅಷ್ಟೇ, ನೀವು ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದರೆ ಆ ಒಂದು ಪ್ರಾಬ್ಲಮ್ಸ್ ಎಲ್ಲ ಎಂಡ್ ಆಗೋದಕ್ಕೆ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ನಿಮಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ದಿನ ಆಗಿದೆ ನೀವು ಟ್ರಾವೆಲ್ ಮಾಡಿ, ಎಲ್ಲಿಗಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಬಟ್ ಸಮ್ ಇಶ್ಯೂಸಿಂದ ನಿಮಗೆ ಯಾವುದೂ ಸಹ ಕನ್ಸಿಸ್ಟೆಂಟಾಗಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ನೀವು ಯಾವ ಆ್ಯಕ್ಷನ್ ತೊಗೊಳ್ಬೇಕು ನೋಡೋಣ. ಓಕೆ, ದ ಟವರ್ ಇದೆ, 3 ಆಫ್ ಸಾರ್ಟ್ಸ್ ಇದೆ. ಮೇ ಬಿ ಕರೆಂಟ್ಲಿ ನಿಮಗೆ ಬ್ರೇಕಪ್ ಆಗಿರ್ಬೋದು ರೀಸೆಂಟಾಗಿ. ಆ್ಯಂಡ್ ರಿಲೇಷನ್ಶಿಪ್ ವಿಚಾರ ಅಂತ ಬಂದಾಗ ಒಂದು ಡೌನ್ಫಾಲನ್ನೇ ನೋಡಿದ್ದೀರಾ ನೀವು. ಬಿಕಾಸ್ ಇಟ್ಸ್ ಆಲ್ವೇಸ್ ಗಿವಿಂಗ್ ಎನರ್ಜಿ ಬಟ್ ನೆವರ್ ಎ ರಿಸೀವಿಂಗ್ ಎನರ್ಜಿ ಅಂತ ಹೇಳ್ಬೋದು. ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಎಫರ್ಟ್ಸ್ ಹಾಕಿದ್ದೀರಾ ಆ್ಯಂಡ್ ನೀವು ತುಂಬ ಗಿವಿಂಗ್ ಎನರ್ಜಿಯಲ್ಲಿ ಇದ್ರಿ. ನಿಮ್ಮ ಟೈಮ್ ಆಗಿರ್ಬೋದು, ನಿಮ್ಮ ಫೀಲಿಂಗ್ಸ್ ಆಗಿರ್ಬೋದು, ನಿಮ್ಮ ಎಮೋಷನ್ಸ್ ಆಗಿರ್ಬೋದು,
ತುಂಬ ಎಮೋಷ್ನಲಿ ಅಟ್ಯಾಚ್ಡ್ ಇದ್ರಿ ಈ ಪರ್ಸನ್ಗೆ. ಆ್ಯಂಡ್ ರೀಸೆಂಟ್ಲಿ ತುಂಬ ಹಾರ್ಟ್ ಬ್ರೇಕ್ ಆಗಿದೆ. ಹಾಗೆ ದ ಟವರ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಸಮ್ ಬ್ಯಾಡ್ ಡಿಸಿಷನ್ ಮಾಡಿರ್ಬೋದು ನಿಮ್ಮ ಪಾರ್ಟ್ನರ್. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗಿರೋದು ನಿಮ್ಮ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳಿ. 3 ಆಫ್ ಸಾರ್ಟ್ಸ್ ಬರ್ತಾ ಇದೆ. ನೀವೇನಾದರೂ ಮತ್ತೆ ತುಂಬ ಈ ಪರ್ಸನ್ನ ಅಟ್ಯಾಚ್ಮೆಂಟಲ್ಲಿ ಇಟ್ಕೋತೀರಾ ಅಂತಂದರೆ ನೋ ಅಂತ ಹೇಳ್ತೀನಿ. ಬಿಕಾಸ್ ಅಗೈನ್ ಅದು ಮತ್ತೆ ಇಲ್ಲಿ ಬ್ರೇಕಪ್ ಆಗುತ್ತೆ. ದ ಟವರ್ ಕಾರ್ಡ್ ಇಲ್ಲಿರೋದ್ರಿಂದ ಆಲ್ರೆಡಿ ತುಂಬ ಚಾಲೆಂಜಸ್ನ ಫೇಸ್ ಮಾಡಿದ್ದೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಆಲ್ಸೋ ಈ ಒಂದು ಪರ್ಸನ್ನ ಉಳಿಸ್ಕೊಳ್ಳೋದಕ್ಕೂ ನೀವು ತುಂಬ ಎಫರ್ಟ್ಸ್ ಹಾಕಿದ್ದೀರಾ. ಬಟ್ ಅಷ್ಟಾಗಿ ನಿಮಗೆ ಅವ್ರ ಕಡೆಯಿಂದ ಪ್ರಿಯಾರಿಟೀಸ್ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಡೆತ್ ಕಾರ್ಡ್ ಇದೆ. ಮೇ ಬಿ ಇಲ್ಲಿ ರೀಸೆಂಟಾಗಿ ನಿಮ್ಮ ರಿಲೇಷನ್ಶಿಪ್ ಬ್ರೇಕಪ್ ಆಗಿದ್ರೆ, ಎಂಡ್ ಆಗಿದ್ರೆ ಸೂನ್ ನೀವು ತುಂಬ ಚೆನ್ನಾಗಿ ಗ್ರೋತ್ ಆಗ್ತೀರಾ, ನೋ ವರೀಸ್. ಆ್ಯಂಡ್ ಆಲ್ಸೋ ನಿಮ್ಮ ಕ್ರಿಯೇಟಿವಿಟಿನ ನೀವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಆ ಒಂದು ಜಾಗದಲ್ಲಿ. ಆ್ಯಂಡ್ ತುಂಬ ಫಾಸ್ಟಾಗಿ ಡಿಸಿಷನ್ ತೊಗೊಳ್ತಾ ಇದ್ದೀರಾ, ಅದನ್ನು ಸ್ಟಾಪ್ ಮಾಡಿ. ಬಿಕಾಸ್ ಮೇ ಬಿ ಆ ಒಂದು ಫಾಸ್ಟ್ ಡಿಸಿಷನ್ನೇ ನಿಮಗೆ ನಿಮ್ಮ ಡೌನ್ಫಾಲಿಗೆ ರೀಸನ್ಸ್ ಆಗ್ಬೋದು. ನಿಮ್ಮ ರಿಲೇಷನ್ಶಿಪ್ಸ್ ಆಗಿರ್ಬೋದು, ಆರ್ ನಿಮ್ಮ ಕರಿಯರ್ ಗ್ರೋತ್ ಆಗ್ತಾಯಿಲ್ಲ ಅಂತ ನೀವು ಥಿಂಕ್ ಮಾಡ್ತಾಯಿದ್ರೆ ಅದು ಸಹ ಆಗಿರ್ಬೋದು. ಆ್ಯಂಡ್ 10 ಆಫ್ ಸಾರ್ಟ್ಸಲ್ಲಿ ಇದೆ ಎಂಡ್ ಆಫ್ ಪ್ರಾಬ್ಲಮ್ಸ್. ಆ್ಯಂಡ್ ಇಟ್ಸ್ ಆಲ್ಸೋ ಯುವರ್ ಹೀಲಿಂಗ್ ಪೀರಿಯಡ್. ನಿಮಗೆ ಈ ಒಂದು ಟೈಮಲ್ಲಿ ಹೀಲಿಂಗ್ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ. ಎಮೋಷ್ನಲಿ ಯು ಆರ್ ಡ್ರೈನ್ಡ್ ಔಟ್. ನಿಮಗೆ ಎಮೋಷ್ನಲಿ ತುಂಬ ಡ್ರೈನ್ ಆಗಿದೆ. ಆ್ಯಂಡ್ ಕರೆಂಟ್ಲಿ ಲೋ ವೈಬ್ರೇಷನ್ ನಿಮಗೆ ಫೀಲ್ ಆಗ್ತಾ ಇರ್ಬೋದು. ಸೊ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ನಿಮಗೆ ಕರೆಂಟ್ಲಿ ಫಾರ್ ಲವ್ ಆ್ಯಂಡ್ ರಿಲೇಷನ್ಶಿಪ್ಸ್ಗೆ ಒಂದು 3 months ಪಾಸ್ ಕೊಡಿ ಅಂತ ಹೇಳ್ತೀನಿ. ಬಿಕಾಸ್ 3 ಆಫ್ ಕಪ್ಸ್ ಇಲ್ಲಿ ಬರ್ತಾ ಇದೆ. ಮೇ ಬಿ ಸೂನ್ ನೀವು ಔಟಿಂಗ್ ಹೋಗ್ಬೋದು ನಿಮ್ಮ ಪಾರ್ಟ್ನರ್ ಜೊತೆನೇ ಅಂತ ಅಲ್ಲ. ಮೇ ಬಿ ದೇರ್ ಈಸ್ ಅ ಚಾನ್ಸ್ ಆಫ್ ಟ್ರಾವೆಲಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಕೆಲವೊಂದು ಫಂಕ್ಷನ್ಸ್ ನಿಮ್ಮ ಮನೆಯಲ್ಲಿ ನಡೀತಾ ಇರ್ಬೋದು. ಏಟ್ ಆಫ್ ಪೆಂಟಿಕಲ್ಸ್. ಎಸ್, ನಿಮ್ಮ ಹಾರ್ಡ್ ವರ್ಕಿಗೆ ಅಷ್ಟಾಗಿ ಇಲ್ಲಿ ರಿವಾರ್ಡ್ ಸಿಗ್ತಾ ಇಲ್ಲ ನಿಮಗೆ. ಪೆಂಟಿಕಲ್ಸ್ ಕಾರ್ಡ್ ಬರ್ತಾ ಇದೆ. ಸೊ ಸ್ಟಾಪ್ ವೇಸ್ಟಿಂಗ್ ಮನಿ. ಮೇ ಬಿ ಅನ್ನೆಸೆಸರಿಯಾಗಿ ದುಡ್ಡನ್ನು ವೇಸ್ಟ್ ಮಾಡ್ತಾ ಇರ್ಬೋದು. ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಎಲ್ಲದರಲ್ಲೂ ನೀವು ತುಂಬ 100% ಕೊಡ್ತೀರಾ. ಆ್ಯಂಡ್ ರಿಲೇಷನ್ಶಿಪ್ ವಿಚಾರ ಅಂತ ಬಂದಾಗ ನೀವು ನಿಮ್ಮ 100% ಕೊಟ್ಟಿರ್ತೀರಾ. ಅವ್ರಿಗೆ ಹೇಗೆ ಖುಷಿ ಆಗುತ್ತೆ, ಯಾವ ಸರ್ಪ್ರೈಸ್ ಕೊಟ್ಟರೆ ಅವ್ರಿಗೆ ಖುಷಿ ಆಗುತ್ತೆ, ಅದೆಲ್ಲನೂ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಬಟ್ ಅದೇ ರೀತಿ ನೀವು ರಿಸೀವ್ ಮಾಡ್ಕೊಂಡಿಲ್ಲ ನಿಮ್ಮ ಲೈಫಲ್ಲಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ತಕ್ಕ ಹಾಗೆ ಇರಲಿಲ್ಲ ಅಂತ ಹೇಳ್ಬೋದು. 8 ಆಫ್ ಸಾರ್ಟ್ಸ್ ಹಾಗೆ 2 ಆಫ್ ಸಾರ್ಟ್ಸಲ್ಲಿ ಇದೆ. ಆ್ಯಂಡ್ ಮೇಜರಾಗಿ ಇಲ್ಲಿ ಸಾರ್ಟ್ಸ್ ಕಾರ್ಡ್ ಬರ್ತಾ ಇರೋದ್ರಿಂದ ಸಮ್ವೇರ್ ದೆರ್ ಈಸ್ ನೋ ಆ್ಯಕ್ಷನ್ ಅಂತ ಹೇಳ್ಬೋದು. ನೀವೇನಾದರೂ ನಿಮ್ಮ ಪಾಸ್ಟ್ ಲೈಫಿಂದ ರೀಕನ್ಸಿಲೇಷನ್ಗೆ ನೋಡ್ತಾ ಇದ್ದರೆ ಅವರು ನಿಮ್ಮ ಲೈಫಿಗೆ ಮತ್ತೆ ವಾಪಸ್ ಬರೋದಿಲ್ಲ. ಆ್ಯಂಡ್ 8 ಆಫ್ ಸಾರ್ಟ್ಸಲ್ಲಿ ಇರೋದ್ರಿಂದ ಕೆಲವೊಂದು ಮಂತ್ಸ್, ಇನ್ನು ಒಂದು 3 to 4 months ನಿಮಗೆ ತುಂಬ ಕಷ್ಟ ಆಗಬಹುದು. ಎಮೋಷ್ನಲಿ ನೀವು ತುಂಬ ಪೇಯ್ನ ನೋಡ್ತೀರಾ. 2 ಆಫ್ ಸಾರ್ಟ್ಸ್ ಇರೋದ್ರಿಂದ. ಆ್ಯಂಡ್ ಈ ಒಂದು ಟೈಮಲ್ಲಿ ಯಾವುದೇ ಡಿಸಿಷನ್ ನೀವು ತೊಗೊಳಕ್ಕಾಗ್ತಾಯಿಲ್ಲ ಅಂತಲೂ ಹೇಳ್ಬೋದು. ಮೂನ್ ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀನಿ. ಫುಲ್ ಮೂನ್ ಆರ್ ನ್ಯೂ ಮೂನ್ ಡೇಸಲ್ಲಿ ಮೂನ್ ಕೆಳಗೆ ಕೂತು ಸ್ವಲ್ಪ ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀನಿ. ರಿಚುವಲ್ಸ್ನ ಸ್ಟಾರ್ಟ್ ಮಾಡಿ. ಸಾಲ್ಟ್ ವಾಟರ್ ಬಾತ್ ತೊಗೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ತುಂಬ ಕನ್ಫ್ಯೂಷನಲ್ಲಿ ಇರ್ತೀರ ಯಾವಾಗಲೂ. ಯಾವ ಡಿಸಿಷನ್ ತೊಗೊಬೇಕು ಅಂತ ನಿಮ್ಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಯಾರು ನಿಮ್ಮ ಪಾಸ್ಟಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಿಮ್ಮ ಒಳ್ಳೆಯದಕ್ಕೆ ಅಂತಲೇ ಹೇಳ್ಬೋದು.
ಬಿಕಾಸ್ ಅದು ನಿಮ್ಮ ಜೊತೆಗೆ ಇದ್ದಿದ್ರೆ ನಿಮಗೆ ತುಂಬ ಕಷ್ಟ ಆಗ್ತಾಯಿತ್ತು ಆ್ಯಂಡ್ ದೆರ್ ಇಸ್ ನೋ ಫ್ರೀಡಮ್. ತುಂಬ ಕಟ್ ಹಾಕ್ದಾಗೆ ನಿಮಗೆ ಅನ್ನಿಸ್ತಾ ಇತ್ತು ಆ್ಯಂಡ್ ಬ್ಲೈಂಡಾಗಿ ಈ ಪರ್ಸನ್ ನೀವು ಟ್ರಸ್ಟ್ ಮಾಡಿದ್ರಿ ಅಂತಲೂ ಹೇಳ್ಬೋದು. ಬಟ್ ಲೆಟ್ಸ್ ಸಿ ಇನ್ ಫ್ಯೂಚರಲ್ಲಿ ಯಾವ ಪ್ರಿಡಿಕ್ಷನ್ ನಿಮಗೆ ಹೇಳ್ಬೋದು ಅಂತ. ಪೇಜ್ ಆಫ್ ಪೆಂಟಿಕಲ್ಸ್. ಓಕೆ, ಫೋಕಸ್ ಆನ್ ಯುವರ್ ಕರಿಯರ್. ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಿ ಅಂತ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಬರ್ತಾ ಇದೆ. ಬಿಕಾಸ್ ಸೂನ್ ನೀವು ನಿಮ್ಮ ಕರಿಯರಲ್ಲಿ ಗ್ರೋತ್ ನೋಡ್ತೀರಾ. ಆಫ್ಟರ್ 3 to 4 months ಆದಮೇಲೆ ನಿಮಗೆ ಗ್ರೋತ್ ಅನ್ನೋದಾಗುತ್ತೆ ಆ್ಯಂಡ್ ಸೇವಿಂಗ್ಸನ್ನು ನೀವು ಮಾಡ್ಬೋದು. ಆ್ಯಂಡ್ ನಿಮ್ಮ ವರ್ಕನ್ನು ನೀವು ತುಂಬ ಭಾರ ಅನ್ನೋ ಥರ ಫೀಲ್ ಮಾಡ್ತಾಯಿದ್ರೆ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ನೀವು ಯಾವ ಕೆಲಸ ಮಾಡ್ತಾಯಿದ್ದೀರಾ ಆ ಕೆಲಸನ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಇನ್ನೂ ಗ್ರೋತ್ ಚೆನ್ನಾಗಿ ಆಗುತ್ತೆ. ಅಫ್ಕೋರ್ಸ್ 4 ಆಫ್ ಪೆಂಟಿಕಲ್ಸ್. ಸೇವಿಂಗ್ಸ್ ಸಹ ನೀವು ನೋಡಬಹುದು. ಆ್ಯಂಡ್ ಫೈನಾನ್ಷಿಯಲಿ ಸ್ಟೆಬಿಲಿಟಿ ನಿಮಗೆ ಸದ್ಯದ ಮಟ್ಟಿಗೆ ಸ್ಟೆಬಿಲಿಟಿ ಅನ್ನೋದಕ್ಕಿಂತ ನಿಮಗೆ ಗ್ರೋತ್ ಸಿಗುತ್ತೆ. ಬಟ್ ಫೈನಾನ್ಷಿಯಲಿ ಸ್ಟೆಬಿಲಿಟಿಗೆ ಇನ್ನೂ ಸ್ವಲ್ಪ ಇಯರ್ಸ್ ಹೋಗಬೇಕು. ಸೊ ಐ ವಿಲ್ ಪಿಕ್ ಒನ್ ಲಾಸ್ಟ್ ಕಾರ್ಡ್ ಫಾರ್ ಯು. ಓಕೆ, ಅಗೈನ್ ಪೆಂಟಿಕಲ್ಸ್ ಕಾರ್ಡೇ ಇದೆ. 6 ಆಫ್ ಪೆಂಟಿಕಲ್ಸ್. ನೀವೇನಾದರೂ ರೆಮಿಡೀಸ್ ಮಾಡ್ಕೊಳ್ಬೇಕು ಅಂತ ಇದ್ದರೆ, ಸೊ ನೀಡಿ ಪೀಪಲ್ ಆರ್ ಒಂದು ಆಶ್ರಮಕ್ಕೆ ಹೋಗಿ ನೀವೇನಾದರೂ ಅವ್ರಿಗೇನಾದರೂ ಫುಡ್ ಕೊಡೋದು ಈ ಥರ ನೀವು ಮಾಡ್ಬೋದು. ಆ್ಯಂಡ್ ಫೈನಾನ್ಷಿಯಲಿ ಗ್ರೋತ್ ನೋಡ್ತೀರಾ, ನಿಮ್ಮ ಕರಿಯರಲ್ಲಿ ಗ್ರೋತ್ ನೋಡ್ತೀರಾ. ಆ್ಯಂಡ್ ರಿಲೇಷನ್ಶಿಪ್ಸ್ಗೆ ಸದ್ಯದ ಮಟ್ಟಿಗೆ ಪಾಸ್ ಕೊಡಿ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ಟಾರೋ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಇದು ನಿಮ್ಮ ಜೊತೆ ರೆಸೊನೇಟ್ ಆಗಿದೆ ಅಂದ್ಕೊಳ್ತೀನಿ. ಸೊ ನಿಮಗೆ ಎಮೋಷ್ನಲ್ ಹೀಲಿಂಗ್ ಬೇಕು ಅಂತ ಇದ್ದರೆ ಹೀಲಿಂಗ್ ಸೆಷನ್ಸ್ನ ನೀವು ಅಟೆಂಡ್ ಮಾಡ್ಬೋದು. ಸೊ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಡೀಟೇಲ್ಸನ್ನು ಹೇಳ್ತೀನಿ. ಆ್ಯಂಡ್ ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.